ಹುಟ್ಟು ಹಬ್ಬವನ್ನ ಕೆಲವರು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರೆ ಇನ್ನು ಕೆಲವರು ಬಡವರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲೊಬ್ರು ಮೇಯರ್ ಬಡವರಿಗೆ ಮನೆ ನಿರ್ಮಿಸಿಕೊಟ್ಟು ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯದಲ್ಲಿ ಕಾಣ್ತಿರೋ ಈ ಮನೆ ಇದ್ದ ಸ್ಥಳದಲ್ಲಿ ಈ ಹಿಂದೆ ಹಳೆಯ ಮನೆಯೊಂದಿತ್ತು. ಕಳೆದ ಮಳೆಗಾಲದ ಸಂದರ್ಭ ಮನೆ ಪೂರ್ಣ ಕುಸಿದು ಬಿದ್ದು ಮನೆ ಮಂದಿಗೆ ದಿಕ್ಕು ತೋಚದಂತಾಗಿತ್ತು. ಮನೆಗೆ ಸೂಕ್ತ ದಾಖಲೆ ಇಲ್ಲದೆ ಸರ್ಕಾರ ನೆರವು ಕೂಡ ಸಿಗ್ತಿರ್ಲಿಲ್ಲ. ಹೀಗಾಗಿ ಇದೇ ವಾರ್ಡ್ನಲ್ಲಿ ಮೇಯರ್ ಆಗಿದ್ದ ಸುಧೀರ್ ಶೆಟ್ಟಿಗೆ ವಿಚಾರ ತಿಳಿಸಿದ್ರು. ಆದ್ರೆ ಸುಧೀರ್ ಶೆಟ್ಟಿ ತನ್ನ ವೈಯಕ್ತಿಕ ನೆಲೆಯಲ್ಲಿ ಮನೆ ಕಟ್ಟಿಕೊಡೋ ಭರವಸೆ ನೀಡಿದ್ದು ಅದರ ಫಲವೇ ನೂತನ ಮನೆ ನಿರ್ಮಾಣವಾಗಿದೆ. ಮಂಗಳೂರಿನ ವಿವೇಕನಗರ ಬಳಿ ಗಣೇಶ್ ಹಾಗೂ ರೋಹಿಣಿ ದಂಪತಿಗಳಿಗೆ ನಿರ್ಮಿಸಿಕೊಟ್ಟ ಈ ಹೊಸ ಮನೆ ಗೃಹ ಪ್ರವೇಶವಾಗಿದೆ. ಮಾಜಿ ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ತನ್ನ ಹುಟ್ಟುಹಬ್ಬದ ನೆನಪಿಗಾಗಿ ಈ ಮನೆಯನ್ನ 12 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ಬಡವರಿಗೆ ಒಂದು ಮನೆ ನಿರ್ಮಾಣ ಕೊಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಬಹಳ ಒಂದು ಸಂತೋಷ ಆಗಿದೆ. ಸುಮಾರು 600 ಸ್ಕ್ವೇರ್ ಫೀಟಿನ ಮನೆ ನಿರ್ಮಾಣ ಮಾಡಿ ಕೊಡುವಂತಹ ಒಂದು ಯೋಜನೆ. ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಆರ್ಎಸ್ಎಸ್ ಸಂಘದ ಪ್ರಮುಖರು ಸೇರಿದಂತೆ ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು. ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಗಣೇಶ್ ಕುಟುಂಬದವರು ಖುಷಿಪಟ್ರು. ಒಟ್ನಲ್ಲಿ ದುಂದು ವೆಚ್ಚ ಮಾಡಿ ಹುಟ್ಟುಹಬ್ಬ ಆಚರಿಸೋ ಬದಲು ಈ ರೀತಿ ಬಡವರ ಕಣ್ಣೊರೆಸೋ ಖುಷಿಯೇ ಬೇರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹುಟ್ಟು ಹಬ್ಬವನ್ನ ಕೆಲವರು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರೆ ಇನ್ನು ಕೆಲವರು ಬಡವರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲೊಬ್ರು ಮೇಯರ್ ಬಡವರಿಗೆ ಮನೆ ನಿರ್ಮಿಸಿಕೊಟ್ಟು ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯದಲ್ಲಿ ಕಾಣ್ತಿರೋ ಈ ಮನೆ ಇದ್ದ ಸ್ಥಳದಲ್ಲಿ ಈ ಹಿಂದೆ ಹಳೆಯ ಮನೆಯೊಂದಿತ್ತು. ಕಳೆದ ಮಳೆಗಾಲದ ಸಂದರ್ಭ ಮನೆ ಪೂರ್ಣ ಕುಸಿದು ಬಿದ್ದು ಮನೆ ಮಂದಿಗೆ ದಿಕ್ಕು ತೋಚದಂತಾಗಿತ್ತು. ಮನೆಗೆ ಸೂಕ್ತ ದಾಖಲೆ ಇಲ್ಲದೆ ಸರ್ಕಾರ ನೆರವು ಕೂಡ ಸಿಗ್ತಿರ್ಲಿಲ್ಲ. ಹೀಗಾಗಿ ಇದೇ ವಾರ್ಡ್ನಲ್ಲಿ ಮೇಯರ್ ಆಗಿದ್ದ ಸುಧೀರ್ ಶೆಟ್ಟಿಗೆ ವಿಚಾರ ತಿಳಿಸಿದ್ರು. ಆದ್ರೆ ಸುಧೀರ್ ಶೆಟ್ಟಿ ತನ್ನ ವೈಯಕ್ತಿಕ ನೆಲೆಯಲ್ಲಿ ಮನೆ ಕಟ್ಟಿಕೊಡೋ ಭರವಸೆ ನೀಡಿದ್ದು ಅದರ ಫಲವೇ ನೂತನ ಮನೆ ನಿರ್ಮಾಣವಾಗಿದೆ. ಮಂಗಳೂರಿನ ವಿವೇಕನಗರ ಬಳಿ ಗಣೇಶ್ ಹಾಗೂ ರೋಹಿಣಿ ದಂಪತಿಗಳಿಗೆ ನಿರ್ಮಿಸಿಕೊಟ್ಟ ಈ ಹೊಸ ಮನೆ ಗೃಹ ಪ್ರವೇಶವಾಗಿದೆ. ಮಾಜಿ ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ತನ್ನ ಹುಟ್ಟುಹಬ್ಬದ ನೆನಪಿಗಾಗಿ ಈ ಮನೆಯನ್ನ 12 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ಬಡವರಿಗೆ ಒಂದು ಮನೆ ನಿರ್ಮಾಣ ಕೊಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಬಹಳ ಒಂದು ಸಂತೋಷ ಆಗಿದೆ. ಸುಮಾರು 600 ಸ್ಕ್ವೇರ್ ಫೀಟಿನ ಮನೆ ನಿರ್ಮಾಣ ಮಾಡಿ ಕೊಡುವಂತಹ ಒಂದು ಯೋಜನೆ. ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಆರ್ಎಸ್ಎಸ್ ಸಂಘದ ಪ್ರಮುಖರು ಸೇರಿದಂತೆ ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು. ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಗಣೇಶ್ ಕುಟುಂಬದವರು ಖುಷಿಪಟ್ರು. ಒಟ್ನಲ್ಲಿ ದುಂದು ವೆಚ್ಚ ಮಾಡಿ ಹುಟ್ಟುಹಬ್ಬ ಆಚರಿಸೋ ಬದಲು ಈ ರೀತಿ ಬಡವರ ಕಣ್ಣೊರೆಸೋ ಖುಷಿಯೇ ಬೇರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹುಟ್ಟು ಹಬ್ಬವನ್ನ ಕೆಲವರು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರೆ ಇನ್ನು ಕೆಲವರು ಬಡವರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲೊಬ್ರು ಮೇಯರ್ ಬಡವರಿಗೆ ಮನೆ ನಿರ್ಮಿಸಿಕೊಟ್ಟು ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯದಲ್ಲಿ ಕಾಣ್ತಿರೋ ಈ ಮನೆ ಇದ್ದ ಸ್ಥಳದಲ್ಲಿ ಈ ಹಿಂದೆ ಹಳೆಯ ಮನೆಯೊಂದಿತ್ತು. ಕಳೆದ ಮಳೆಗಾಲದ ಸಂದರ್ಭ ಮನೆ ಪೂರ್ಣ ಕುಸಿದು ಬಿದ್ದು ಮನೆ ಮಂದಿಗೆ ದಿಕ್ಕು ತೋಚದಂತಾಗಿತ್ತು. ಮನೆಗೆ ಸೂಕ್ತ ದಾಖಲೆ ಇಲ್ಲದೆ ಸರ್ಕಾರ ನೆರವು ಕೂಡ ಸಿಗ್ತಿರ್ಲಿಲ್ಲ. ಹೀಗಾಗಿ ಇದೇ ವಾರ್ಡ್ನಲ್ಲಿ ಮೇಯರ್ ಆಗಿದ್ದ ಸುಧೀರ್ ಶೆಟ್ಟಿಗೆ ವಿಚಾರ ತಿಳಿಸಿದ್ರು. ಆದ್ರೆ ಸುಧೀರ್ ಶೆಟ್ಟಿ ತನ್ನ ವೈಯಕ್ತಿಕ ನೆಲೆಯಲ್ಲಿ ಮನೆ ಕಟ್ಟಿಕೊಡೋ ಭರವಸೆ ನೀಡಿದ್ದು ಅದರ ಫಲವೇ ನೂತನ ಮನೆ ನಿರ್ಮಾಣವಾಗಿದೆ.
ಮಂಗಳೂರಿನ ವಿವೇಕನಗರ ಬಳಿ ಗಣೇಶ್ ಹಾಗೂ ರೋಹಿಣಿ ದಂಪತಿಗಳಿಗೆ ನಿರ್ಮಿಸಿಕೊಟ್ಟ ಈ ಹೊಸ ಮನೆ ಗೃಹ ಪ್ರವೇಶವಾಗಿದೆ. ಮಾಜಿ ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ತನ್ನ ಹುಟ್ಟುಹಬ್ಬದ ನೆನಪಿಗಾಗಿ ಈ ಮನೆಯನ್ನ 12 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ಬಡವರಿಗೆ ಒಂದು ಮನೆ ನಿರ್ಮಾಣ ಕೊಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಬಹಳ ಒಂದು ಸಂತೋಷ ಆಗಿದೆ. ಸುಮಾರು 600 ಸ್ಕ್ವೇರ್ ಫೀಟಿನ ಮನೆ ನಿರ್ಮಾಣ ಮಾಡಿ ಕೊಡುವಂತಹ ಒಂದು ಯೋಜನೆ. ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಆರ್ಎಸ್ಎಸ್ ಸಂಘದ ಪ್ರಮುಖರು ಸೇರಿದಂತೆ ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು. ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಗಣೇಶ್ ಕುಟುಂಬದವರು ಖುಷಿಪಟ್ರು. ಒಟ್ನಲ್ಲಿ ದುಂದು ವೆಚ್ಚ ಮಾಡಿ ಹುಟ್ಟುಹಬ್ಬ ಆಚರಿಸೋ ಬದಲು ಈ ರೀತಿ ಬಡವರ ಕಣ್ಣೊರೆಸೋ ಖುಷಿಯೇ ಬೇರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹುಟ್ಟು ಹಬ್ಬವನ್ನ ಕೆಲವರು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರೆ ಇನ್ನೂ ಕೆಲವರು ಬಡವರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲೊಬ್ರು ಮೇಯರ್ ಬಡವರಿಗೆ ಮನೆ ನಿರ್ಮಿಸಿಕೊಟ್ಟು ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯದಲ್ಲಿ ಕಾಣ್ತಿರೋ ಈ ಮನೆ ಇದ್ದ ಸ್ಥಳದಲ್ಲಿ ಈ ಹಿಂದೆ ಹಳೆಯ ಮನೆಯೊಂದಿತ್ತು. ಕಳೆದ ಮಳೆಗಾಲದ ಸಂದರ್ಭ ಮನೆ ಪೂರ್ಣ ಕುಸಿದು ಬಿದ್ದು ಮನೆ ಮಂದಿಗೆ ದಿಕ್ಕು ತೋಚದಂತಾಗಿತ್ತು. ಮನೆಗೆ ಸೂಕ್ತ ದಾಖಲೆ ಇಲ್ಲದೆ ಸರ್ಕಾರ ನೆರವು ಕೂಡ ಸಿಗ್ತಿರ್ಲಿಲ್ಲ. ಹೀಗಾಗಿ ಇದೇ ವಾರ್ಡ್ನಲ್ಲಿ ಮೇಯರ್ ಆಗಿದ್ದ ಸುಧೀರ್ ಶೆಟ್ಟಿಗೆ ವಿಚಾರ ತಿಳಿಸಿದ್ರು. ಆದ್ರೆ ಸುಧೀರ್ ಶೆಟ್ಟಿ ತನ್ನ ವೈಯಕ್ತಿಕ ನೆಲೆಯಲ್ಲಿ ಮನೆ ಕಟ್ಟಿಕೊಡೋ ಭರವಸೆ ನೀಡಿದ್ದು ಅದರ ಫಲವೇ ನೂತನ ಮನೆ ನಿರ್ಮಾಣವಾಗಿದೆ. ಮಂಗಳೂರಿನ ವಿವೇಕನಗರ ಬಳಿ ಗಣೇಶ್ ಹಾಗೂ ರೋಹಿಣಿ ದಂಪತಿಗಳಿಗೆ ನಿರ್ಮಿಸಿಕೊಟ್ಟ ಈ ಹೊಸ ಮನೆ ಗೃಹ ಪ್ರವೇಶವಾಗಿದೆ. ಮಾಜಿ ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ತನ್ನ ಹುಟ್ಟುಹಬ್ಬದ ನೆನಪಿಗಾಗಿ ಈ ಮನೆಯನ್ನ 12 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ಬಡವರಿಗೆ ಒಂದು ಮನೆ ನಿರ್ಮಾಣ ಕೊಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಬಹಳ ಒಂದು ಸಂತೋಷ ಆಗಿದೆ. ಸುಮಾರು 600 ಸ್ಕ್ವೇರ್ ಫೀಟಿನ ಮನೆ ನಿರ್ಮಾಣ ಮಾಡಿ ಕೊಡುವಂತಹ ಒಂದು ಯೋಜನೆ. ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಆರ್ಎಸ್ಎಸ್ ಸಂಘದ ಪ್ರಮುಖರು ಸೇರಿದಂತೆ ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು. ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಗಣೇಶ್ ಕುಟುಂಬದವರು ಖುಷಿಪಟ್ರು. ಒಟ್ನಲ್ಲಿ ದುಂದು ವೆಚ್ಚ ಮಾಡಿ ಹುಟ್ಟುಹಬ್ಬ ಆಚರಿಸೋ ಬದಲು ಈ ರೀತಿ ಬಡವರ ಕಣ್ಣೊರೆಸೋ ಖುಷಿಯೇ ಬೇರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.